ಈ ಜಗತ್ತಿನಲ್ಲಿ ಮನುಷ್ಯ ಭೂಮಿ ಮೇಲೆ ನಡೆಯೋದಿಕ್ಕೆ ದಾರಿ ಹುಡುಕ್ತಾನೆ. ಆದರೆ ಇಲ್ಲಿ ಭೂಮಿಯೇ ಇಲ್ಲ, ಇರೋದೆಲ್ಲ ನೀರು. ಆ ನೀರೇ ಇವರ ದಾರಿ, ಆ ನೀರೇ ಇವರ ವಿಧಿ. ಇದು ಮಯನ್ಮಾರ್ನ ಇನ್ಲೆ ಸರೋವರ. ಇಲ್ಲಿ ಹುಟ್ಟಿದ ಮಗು ಅಂಬೆಗಾಲ್ ಇಡೋಕ್ಕೂ ಮುಂಚೆ ಅಂಬಿಗನಾಗತ್ತೆ. ಇಲ್ಲಿ ಇಂಥ ಜನರಿಗೆ ಸಾವು ಬದುಕು ಎರಡು ಈ ಸರೋವರದ ಮೇಲೆಯೇ. ಒಂದು ಕಾಲು ದೋಣಿಯ ಮೇಲೆ, ಇನ್ನೊಂದು ಕಾಲು ನೀರಿನ ಸುಳಿಯ ಮೇಲೆ. ಕೈಯಲ್ಲಿ ಬಲೆ, ಎದೆಯಲ್ಲಿ ಬೆಂಕಿ. ಈ ಜಗತ್ತಿನ ಅತ್ಯಂತ ಕಠಿಣ ಜಲಲೋಕಕ್ಕೆ ನಿಮಗೆ ಸ್ವಾಗತ. ಕಡೆವರೆಗೂ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರಪಂಚದ ವಿಶಿಷ್ಟವಾದ ವಿಷಯಗಳನ್ನು ಅಪ್ಪಟ ಕನ್ನಡದಲ್ಲಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಈ ನಿಮ್ಮ ಗ್ಲೋಬಲ್ ಕನ್ನಡಿಗಂದು. ಮಿಷನ್ 197 ಕಂಟಿನ್ಯೂಸ್. ಶುಭೋದಯ. ಮತ್ತೊಂದು ಸುಂದರವಾದ ದಿವಸ. ನಾವಿದ್ವಿ ಪಾಒ ಅನ್ನೋ ಒಂದು ಟ್ರೈಬಲ್ ವಿಲೇಜಲ್ಲಿ. ಭಾಳ ಕಮ್ಮಿ ಫಾರಿನರ್ಸು ಟ್ರೈಬಲ್ಸ್ ಜೊತೆಗೆ ಉಳಿಯೋಕ್ಕೆ ಅವಕಾಶ ಇರೋದು. ಮೇ ಬಿ ನಮ್ಮ ಗೈಡ್ ಹೇಳೋ ಪ್ರಕಾರ ಇವತ್ತು ನಾವೇ ಲಾಸ್ಟ್. ಯಾಕೆಂದರೆ ಮತ್ತೆ ಮಯನ್ಮಾರ್ ಸರ್ಕಾರ ಟ್ರೈಬಲ್ಸ್ ಜೊತೆಗೆ ಅಥವಾ ಲೋಕಲ್ಸ್ ಜೊತೆಗೆ ಉಳಿಬಾರ್ದು ಅನ್ನೋ ರೂಲ್ಸ್ ಮಾಡ್ತಾಯಿದ್ದಾರೆ. ನಾವು ಮಲಗಿದಂತಹ ಮನೆ ಇದು. ಇವತ್ತು ನಮ್ಮ ಕಡೆಯ ದಿವಸ ಈ ಒಂದು ಹಳ್ಳಿಯಲ್ಲಿ ಮತ್ತು ಈ ಟ್ರೆಕ್ಕಲ್ಲಿ. ಇಲ್ಲಿಂದ ನಾವು ಬಹಳ ಫೇಮಸ್ ಆದ ಇನ್ಲೆ ಸರೋವರದ ಕಡೆಗೆ ಹೋಗಲಿದ್ದೇವೆ. ಇಲ್ಲಿಂದ 2.5 ಗಂಟೆ ವಾಕಿಂಗ್ ಮಾಡಬೇಕು. ಅದಾದಮೇಲೆ ಅಲ್ಲಿಂದ ತುಂಬ ವಿಶೇಷವಾದ ಜಾಗಗಳಿಗೆ ಹೋಗಲಿದ್ದೀವಿ. ತಿಂಡಿ ಆಯಿತು. ನೀವೇ ನೋಡ್ತಾ ಇದ್ದೀರಲ್ಲ, ಇವರೇ ಪಾಒ ಟ್ರೈಬ್ಸು. ಇವರ ಪ್ರಕಾರ ಇವರೆಲ್ಲ ಡ್ರ್ಯಾಗನ್ ಮತ್ತು ಹ್ಯೂಮನ್ಸ್ನ ಮಿಲನದಿಂದ ಬಂದಂತಹ ಜನಗಳು ಅಂತ ಇವರು ನಂಬ್ತಾರೆ ನೋಡಿ. ಅದಕ್ಕೆ ಇವರ ಎಲ್ಲ ಬಟ್ಟೆಗಳ ಮೇಲೆ ಮತ್ತು ಇವರ ಲಾಂಛನದ ಮೇಲೆ ಡ್ರ್ಯಾಗನ್ ಸಿಂಬಲ್ ಇರುತ್ತೆ. ಮತ್ತು ಬಹಳ ಟ್ರೆಡಿಷನಲ್ ಜನ. ಇವ್ರದ್ದೇ ಆದ ಸ್ವಂತ ಭಾಷೆ, ಸ್ವಂತ ಕಲ್ಚರ್ ಇರುವಂತಹ ಜನ. ಈ ಹಳ್ಳಿಯಲ್ಲಿ ಓಡಾಡಿದ್ವಿ, ಸುತ್ತಾಡಿದ್ವಿ. ತುಂಬ ಸಮಯ ಕಳೆಯೋಕ್ಕಾಗಲಿಲ್ಲ. ಆದ್ರೂ ಟ್ರೆಕ್ ಪಾಸ್ ಆಗಬೇಕಾದ್ರೆ ಸಾಕಷ್ಟು ವಿಷಯಗಳನ್ನು, ಇಲ್ಲಿರುವಂತಹ ಸಾಕಷ್ಟು ಟ್ರೈಬಲ್ ಜನಾಂಗದ ಬಗ್ಗೆ ತಿಳ್ಕೊಂಡ್ವಿ. ಇವರು ಇಡೀ ಮಯನ್ಮಾರ್ ದೇಶದ 6ನೇ ಅತ್ಯಂತ ದೊಡ್ಡ ಬುಡಕಟ್ಟು ಅಂತಲೇ ಕರಿಬೋದು. ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 3 ಅವರ್ಸ್ ನಡಿಬೇಕು ಕಂಟಿನ್ಯೂಸ್ ಆಗಿ. ಈ ಸ್ನೇಹ ಅಮರವಾಗಿದೆ, ಮನಸ್ಸೆಂಬ ಮಂದಿರದಲ್ಲಿ ಮೂಡಿದೆ. ಹಾಡೊಂದ ಹಾಡಿದೆ, ಗೆಳೆತನದೇ ಈ ಬದುಕ ನಡೆಸಿದೆ. ಈ ಸ್ನೇಹ ಅಮರವಾಗಿದೆ, ಮನಸ್ಸೆಂಬ ಮಂದಿರದಲ್ಲಿ ಮೂಡಿದೆ. ಹಾಡೊಂದ ಹಾಡಿದೆ, ಗೆಳೆತನವೇ ಈ ಬದುಕ ನಡೆಸಿದೆ. ಸ್ಮರಿಸು ಎಂದೆಂದು ನೀ ಸಮಯವ, ಪ್ರೀತಿಸು ಸಾಗರದಂತಿರುವ ಈ ಗೆಳೆತನವ. ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ಅಮರ ಸ್ನೇಹ. ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ಅಮರ ಸ್ನೇಹ. ಈಗ ಇಲ್ಲಿ ಲೋಕಲ್ ಜನರು ಮಾಡ್ತಿರುವಂತಹ ಕೃಷಿಯನ್ನು ಗಮನ ಕೊಡಿ. ಎಷ್ಟು ಚೆನ್ನಾಗಿ ಆ ಚಿಕ್ಕ ಚಿಕ್ಕ ಪ್ಲಾಂಟ್ಸನ್ನು ನೆಡ್ತಾ ಇದ್ದಾರೆ ನೋಡಿ.
ಅಮ್ಮ ಬೆಳಗ್ಗೆ 9 ಗಂಟೆಯಿಂದ ಪ್ಲಾಂಟಿಂಗ್ ಮಾಡ್ತಾ ಇರಂತೆ. ಅಷ್ಟು ಮಾಡಿದಾರೆ ನೋಡಿ. ಅಲ್ಲಿಂದ ಇಲ್ಲಿವರೆಗೂ ಒಬ್ಬರೇ ಮುಗಿಸ್ತಾರಂತೆ. 2 ಡೇಸ್ ಬೇಕಂತ ಇದು ಮಾಡೋದಕ್ಕೆ. ಇಲ್ಲೂ ಕೂಡ ಪೆಸ್ಟಿಸೈಡ್ಸ್ನ ಬಳಕೆ, ರಾಸಾಯನಿಕ ಪದಾರ್ಥಗಳ ಬಳಕೆ ಗಿಡಗಳ ಮೇಲೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದೀವಿ ನೋಡಿ ಅಲ್ಲಿ. ಈಗ ನಾವು ಇಲ್ಲಿಯ ಹೂವಿನ ಗಿಡಗಳನ್ನು ಒಂದೊಂದಾಗಿ ನೆಡ್ತಾ ಇದ್ದೀವಿ. ಅಮ್ಮನ ಪೇಷನ್ಸ್ನ ಮೆಚ್ಚಲೇಬೇಕು. ಬೆಳಗ್ಗೆ 9 ಗಂಟೆಯಿಂದ ನೆಡ್ತಾ ಇದ್ದಾರಂತೆ. ಇಷ್ಟೇ ನೆಡಕ್ಕಾಗಿರೋದು. ಅಂದರೆ ಯೋಚನೆ ಮಾಡಿ, ಒಂದು ಹೂವನ್ನು ನಾವು ಮುಡ್ಕೊಳ್ಳೋದಾಗಲಿ, ಅದನ್ನು ಬಿಸಾಡೋದಾಗಲಿ, ದೇವ್ರಿಗೆ ಇಡೋದಾಗಲಿ ಎಷ್ಟು ಸುಲಭವಾಗಿ ಮಾಡ್ತೀವಿ. ಆದರೆ ಅದ್ರ ಹಿಂದೆ ಇರುವಂತಹ ಎಫರ್ಟ್ ಎಷ್ಟಿದೆ, ರೈತರು, ಕಾರ್ಮಿಕರು ಎಷ್ಟು ಎಫರ್ಟ್ ಹಾಕ್ತಾರೆ. ಸೊ ನಮ್ಮ ಕಡೆಯಿಂದ ಸದಾ ನಾವು ರೈತರಿಗೆ, ಕಾರ್ಮಿಕರಿಗೆ ನಮ್ಮ ಕೈಲಾದಷ್ಟು ಸಪೋರ್ಟನ್ನು, ಪ್ರೋತ್ಸಾಹವನ್ನು ಕೊಡಬೇಕು. ಯಾಕೆಂದರೆ ಅವರು ಮಾಡುವಂತಹ ಕಾರ್ಯ ಬಹಳ ಬಹಳ ನಿಷ್ಕಲ್ಮಶ. ಈಗ ನಾನು ಕೂಡ ನೆಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಹೂವನ್ನು. ಆಹಾ, ಚೆನ್ನಾಗಿದೆ ಫೀಲಿಂಗು ನೋಡಿ ಮೇಡಮ್. ಓಕೆ 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 ಅಂತ ಹೇಳಿ ಮೇಡಮ್. ಪಾಪ ಆಮೇಲೆ ನಮ್ಮಿಂದ ತೊಂದರೆ ಆಗೋದು ಬೇಡ. ಬಟ್ ಏನಿಲ್ಲ, ಬರೀ ಸೆಕ್ಸೋದಷ್ಟೇ, ಕೆಲಸ ಏನು ತುಂಬ ಇಲ್ಲ. ಅಂದರೆ ಇಷ್ಟು ತುಂಬ ಜಾಸ್ತಿ ಹೊತ್ತು ಮಾಡೋದಾಗಾದಾಗ ಒಂಥರ ಕಷ್ಟ ಆಗುತ್ತೆ. ಒಂದು 2-3 ಮಾಡೋಕ್ಕೆ ಮಜಾ ಇರುತ್ತೆ. ನೋಡಿ ಹೆಂಗೆ ಮಾಡ್ತಾ ಇದ್ದೀವಿ ಅಂತ. ಮಣ್ಣಿನ ಮಡಿಲಲ್ಲಿ ಬೆವರನ್ನು ಸುರಿಸಿ ಬಂಗಾರವನ್ನೇ ಬೆಳೆಯುವ ಒಡತಿ, ಬಿಸಿಲಲ್ಲಿ ಬೆಂದು ಮಳೆಯಲ್ಲಿ ನೆಂದು ನಗುವನ್ನು ಬೀರುವ ಕರುಣೆಯ ಮೂರ್ತಿ. ನೇಗಿಲ ಹಿಡಿದು ಭೂಮಿಯನ್ನುಳುವ ನಿನ್ನ ಕಾಯಕ ಜಗಕ್ಕೆ ಆಧಾರ, ಜಗದಗಲದ ಹಸಿವನ್ನು ನೀಗಿಸುತ್ತಿರುವ ನಿನ್ನಯ ತ್ಯಾಗಕ್ಕೆ 100 ನಮಸ್ಕಾರ. ನೆಡ್ತಾ ಇದ್ರಲ್ಲ, ಅದೇ ಹೂವಾಗಿ 6 ತಿಂಗಳ ನಂತರ ಈ ರೀತಿ ಆಗುತ್ತೆ. ಕೆಂಪು ಹೂಗಳು ಬರುತ್ತೆ ಇದರಲ್ಲಿ. 6 ತಿಂಗಳು ಬಿಡಬೇಕಂತೆ ಈ ಥರ ಬರೋದಕ್ಕೆ. ಬ್ರದರು ಸಿಂಗರ್ ಅಂತೆ. ಇವಾಗ ಕೈ ಹಾಕಿ ಹಿಚ್ ಹೈಕ್ ಮಾಡಿಕೊಂಡು ಡ್ರಾಪ್ ತಗೋತಾ ಇದೀವಿ ಮುಂದಕ್ಕೆ. ಪೂ ಆಂಗೆ ಅಂದ್ಬಿಟ್ಟು ಇವ್ರ ಹೆಸರು. ಎಂತ ಒಳ್ಳೆ ಸಿಂಗರು ಇಬ್ರು. ನನ್ನ ಹಾಡನ್ನ ಅವ್ರಿಗೆ ಹಾಡ್ತಾ ಇದ್ದೆ, ಅವ್ರ ಹಾಡನ್ನ ನನಗೆ ಹಾಡ್ತಾ ಇದ್ರು. ಈ ಹಿಚ್ಚೈಕು ಹೆಂಗ್ ಕಳೆದೋಯ್ತು ಗೊತ್ತೇ ಆಗ್ಲಿಲ್ಲ. ಅರ್ಧ ಗಂಟೆ ಟ್ರಾವೆಲ್ ಮಾಡಿದೀವಿ. ಬೆಸ್ಟ್ ವಿಶಸ್, ಕೀಪ್ ಸಿಂಗಿಂಗ್. ಓಕೆ, ಬಾಯ್. ನದಿಯ ದಂಡೆಯಲ್ಲಿ ಸಾಕಷ್ಟು ಬಂಬನ್ನು ನೋಡೋದಕ್ಕೆ ಸಿಗುತ್ತೆ. ಇದನ್ನು ಇಲ್ಲಿಯ ಲೋಕಲ್ಸ್ ಏನು ಮಾಡ್ತಾರೆ ಅಂದರೆ ಕತ್ತರಿಸಿ ಅದೇ ದಂಡೆಯಲ್ಲಿ ಬುಟ್ಟಿಗಳನ್ನು ತಯಾರಿಸ್ತಾ ಇದ್ದಾರೆ ಕೈಮಗ್ಗದ ರೂಪದಲ್ಲಿ. ನೋಡೋದಕ್ಕೆ ಬಹಳ ಸೊಗಸಾಗಿದೆ, ತುಂಬ ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ಎಷ್ಟು ಚೆನ್ನಾಗಿ ಮಾಡ್ತಾ ಇರೋರು ಅಂದರೆ ನೋಡಿ, ಅಷ್ಟು 4 ಬುಟ್ಟಿ ಮಾಡಿದ್ದಾರೆ ಆಲ್ರೆಡಿ. ತುಂಬಾ ಕೆಲಸ ಇರುತ್ತೆ. ಬಂಬನ್ನ ಕಟ್ ಮಾಡ್ಕೋಬೇಕು, ಒಂದೊಂದು ಪೀಸನ್ನು ಸಪ್ರೇಟಾಗಿ ಅಸೆಂಬಲ್ ಮಾಡಬೇಕು, ಸಾಕಷ್ಟು ಕೆಲಸ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ತೊಗೊಂಡಿದ್ದಾರೆ. ಮೇಲೆ ಒಬ್ಬರು ಬಂಬನ್ನ ಕೀಳ್ತಾ ಇದ್ದಾರೆ, ಕೆಳಗಡೆ 3 ಜನ, ಒಬ್ಬರು ಬಿಡಿಸ್ತಾರೆ, ಒಬ್ಬರು ನೇಯ್ತಾರೆ. ಕೊನೆಯದಾಗಿ ಬುಟ್ಟಿ ಆ ರೀತಿ ತಯಾರಾಗುತ್ತೆ.
ಕೊನೆಗೂ ಒಂದು ಹಳ್ಳಿಗೆ ಬಂದು ರೀಚ್ ಆಗಿದ್ದೀವಿ. ಇದೇ ಹಳ್ಳಿಲಿ ಇವತ್ತು ರಾತ್ರಿ ಉಳ್ಕೊಳ್ಳೋದು. ಹಳ್ಳಿ ಮಾತ್ರ ಬೊಂಬಾಟಾಗಿದೆ. ಮುಂದೆ ನೋಡ್ರಿ ಹೆಂಗಿದೆ, ಗುಳಿ ಗುಳಿ ಗುಮ್ಮಲ್ಲ ತಾನೆ. ಹಲೋ ನೋಡಿ ಇಲ್ಲಿ ಮಗನ ಹೆಂಗೆ ಕೂರಿಸ್ಕೊಂಡಿದ್ದಾರೆ ಅಪ್ಪ. ಹಲೋ, ಆಹಾ ಭಾಳ ಮುದ್ದಾಗಿದೆ ಗುಳಿ. ಅವನು ಯಾ ನಾಮ ಗುಡ್ ಬಾಯ್. ಗ್ರಾಮೀಣ ಸೊಗಡಿನ ಥರ ಇದೆ. ತಾತ ನೋಡಿ ಎಷ್ಟು ವಯಸ್ಸಾಗಿದೆ, ಹೇಗಿದ್ದಾರೆ ಅಂತ. ತಲೆ ಮೇಲೆ ಪೇಟ ಕಟ್ಕೊಂಡು ಭಾಳ ಸ್ಮಾರ್ಟ್ ಆಗಿದ್ದೀರ ತಾತ ನೀವು. ವೆರಿ ನೈಸ್. ವಾವ್, ಏನ್ರಿ ಶಕ್ತಿ ಇದಕ್ಕೆ, ಹೆಂಗೆ ಎಳ್ಕೊಂಡು ಹೋಗ್ತಾ ಇದೆ ನೋಡಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ. ಆಹಾ, ನೋಡಿ ಪಾಪು. ಹಳ್ಳಿಯಲ್ಲಿ ಭತ್ತವನ್ನ ಕುಟ್ಟೋದಕ್ಕೆ ಇರುವಂತಹ ಆರ್ಗ್ಯಾನಿಕ್ ಯಂತ್ರ. ಮರವನ್ನ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಮಧ್ಯೆ ಒಂದು ಹೋಲ್ ತರ ಮಾಡಿದ್ದಾರೆ. ಆ ಹೋಲ್ ಒಳಗೆ ನೀವು ನೋಡಿ ಲಿಟ್ರಲಿ ಕುಟ್ಬೋದು. ಹಿಂಗೆ ಗ್ರೈಂಡ್ ಮಾಡೋದು ಲೈಕ್ ದಿಸ್, ಹಿಂಗೆ ಮಾಡಿ 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 ಇದರಿಂದ ತಗೊಳ್ಳೋದು. ಸಕಲ ಮಾಡಿದ್ದಾರೆ. ಧೂಳು ಬಿಡಬಾರ್ದು ಅಂತ ಹಂಗೆ ಮುಚ್ಚಿಟ್ಟಿದ್ದಾರೆ. ಜನಗಳು ಹೊಸ ಮನೆ ಕಟ್ತಾ ಇದ್ದಾರೆ. ನನ್ನ ಜೊತೆಗಿದ್ದಾರೆ ಅವರು ಸ್ಪೆಷಲ್ ಪರ್ಸನ್ನು, ಇನ್ನೂ 18 ವರ್ಷ. ಅವ್ರ ಹೆಸರು ವಿಕ್ಟರ್ ಅಂದ್ಬಿಟ್ಟು, ಚೈನಾದವರು. ಬಹಳ ಒಳ್ಳೆ ಫೋಟೋಗ್ರಾಫರು. ಬ್ರೋ, ಶೋಸ್ ಯುವರ್ ಕ್ಯಾಮ್ರಾ. ಸಿ ವೆರಿ ಟ್ರೆಡಿಷನಲ್ ಕ್ಯಾಮ್ರಾ. ಇಟ್ ಇಸ್ ವಿತ್ ರೋಲ್ ರೈಟ್. ಶೋಸ್ ಯುವರ್ ಕ್ಯಾಮ್ರಾ ಬ್ರೋ. ಪೆಂಟ್ಯಾಕ್ಸ್ ರೈಟ್. ವಾವ್, ಹೆಂಗೆಂದರೆ ಹಳೆ ಕಾಲದಲ್ಲಿ ಮಾಡ್ತಾ ಇದ್ವಲ್ಲ ಅದೇ ಥರ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಒಳ್ಳೆ ಫೋಟೋಗ್ರಾಫರು. ಈಗ ನಾನು ಮತ್ತು ಅವರು ಗಾಡಿ ಎತ್ಕೊಂಡು ಹಳ್ಳಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಈ ಜನಗಳೆಲ್ಲ ಸೇರಿ ಒಂದು ಸುಂದರವಾದ ಮನೆಯನ್ನು ಕಟ್ತಾ ಇದ್ದಾರೆ. ಇಲ್ಲೆಲ್ಲ ಟ್ರೆಡಿಷನ್ ಏನಪ್ಪ ಅಂದರೆ, ಒಂದು ಮನೆ ಕಟ್ತಾರೆ ಅಂದರೆ ಇಡೀ ಊರಿನವ್ರು ಬಂದು ಹೆಲ್ಪ್ ಮಾಡ್ತಾರೆ. ಅವ್ರ ಕೈಲಾಗಿದ್ದಂತಹ ಸಹಾಯ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ. ನೋಡಿ ಎಲ್ಲರೂ ಸೇರ್ಕೊಂಡು ಹಳ್ಳಿಯವರು ಮನೆ ಕಟ್ತಾ ಇದ್ದಾರೆ ಇಲ್ಲಿ. ನೈಸ್. ಚಳಿ ಆಗ್ತಾ ಇದೆ ಅಂತ ಬಿಸಿ ಕಾಯಿಸ್ತಾ ಇದ್ದಾರೆ. ತಿಳಿಯದ ಹಾದಿಯಲ್ಲಿ ಹೆಜ್ಜೆಯನ್ನಿಡಲು ಮನದಲ್ಲಿ ಏಕೋ ಏನೋ ಸಂಭ್ರಮ. ಗುರಿಯ ಅರಿವಿಲ್ಲದ ಪಯಣದಲ್ಲಿ ಬೆರೆತಿದೆ ಅಂಜಿಕೆ ಹಂಚಿಕೆಯ ಹೊಸ ಅನುಭವ. ನಕ್ಷೆ ಇಲ್ಲದ ಈ ಹಾದಿಯ ತಿರುವುಗಳು ನೀಡುವವು ಬದುಕಿನ ಹೊಸ ಪಾಠಗಳು. ಕಾಲ್ನಡಿಗೆಯಲ್ಲಿ ಸವೆದ ಪ್ರತಿ ಮೈಲಿಗಲ್ಲೂ ತೆರೆದಿಡುವುದು ನವಚೇತನದ ಬಾಗಿಲು. ತಪ್ಪಿ ಹೋದ ದಾರಿಯಲ್ಲೂ ಇರುವುದು ಮರೆಯಲಾಗದ ಸುಂದರ ದೃಶ್ಯಗಳು. ಕಲ್ಲು ಮುಳ್ಳಿನ ನಡುವೆ ಅರಳುವವು ಗಟ್ಟಿಯಾದ ಆತ್ಮವಿಶ್ವಾಸದ ಹೂವುಗಳು. ಪರಿಚಿತ ಸೀಮೆಯ ದಾಟಿ ನಡೆದಾಗಷ್ಟೇ ನಮಗರಿವಾಗುವುದು ನಮ್ಮ ಶಕ್ತಿ. ಅಪರಿಚಿತ ಹಾದಿಯ ಈ ಪಯಣವೇ ನಮ್ಮ ವ್ಯಕ್ತಿತ್ವಕ್ಕೆ ನೀಡುವುದು ಹೊಸ ದೀಪ್ತಿ. ಬ್ಯಾಂಬೂ ವರ್ಕರ್ಸು ಬುಟ್ಟಿಯನ್ನು ಮಾಡ್ತಾ ಇದ್ದಾರೆ. ಒಂದು ಬುಟ್ಟಿಯನ್ನು 90 ರೂಪಾಯಿಗೆ ಮಾರ್ತಾರಂತೆ. ಇಷ್ಟು ಕಷ್ಟಪಡ್ತಾರೆ ನೋಡಿ ಒಂದು ಬುಟ್ಟಿ ಮಾಡೋದಕ್ಕೆ, ಅದನ್ನು ಮಾರೋದಕ್ಕೆ. ಹಾಗೆ ಈ ಒಂದು ಬಂಬಿನ ಒಳಗೆ ಹುಳುಗಳಿರುತ್ತಂತೆ, ಅದನ್ನು ಕೂಡ ಇಲ್ಲಿಯ ಜನಗಳು ತಿಂತಾರೆ. ಹುಳ ಹೇಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ನೋಡಿ, ಇದರಲ್ಲಿ ತುಂಬ ಅಗಲ ಇದೆ. ಸೊ ಇದರಲ್ಲಿ ಹುಳ ಇಲ್ಲ. ಯಾವುದರಲ್ಲಿ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು ಬಹಳ ಕಮ್ಮಿ ಇರುತ್ತೆ, ಅದರೊಳಗೆ ಹುಳ ಇರುತ್ತೆ ನೋಡಿ. ಇವರು ಇದರೊಳಗಿರುವಂಥ ಹುಳವನ್ನು ಇಷ್ಟಪ್ಪ ಇರುತ್ತಂತೆ, ಅದನ್ನು ತೊಗೊಂಡು ತಿಂತಾರೆ. ಇಲ್ಲಿ ಇಷ್ಟರಲ್ಲೂ ಹುಳ ಇತ್ತು. ಅದರ ಅರ್ಥ ಎಲ್ಲೆಲ್ಲಿ ಚಿಕ್ಕದಾಗಿರುತ್ತೋ ಅಲ್ಲೆಲ್ಲ ಹುಳು ಇರುತ್ತೆ, ಎಲ್ಲೆಲ್ಲಿ ದೊಡ್ಡದಾಗಿರುತ್ತೋ ಅದರಲ್ಲಿ ಹುಳ ಇರಲ್ಲ. ಈ ಥರ ಮಚ್ಚನ್ನು ಬಳಕೆ ಮಾಡ್ತಾರೆ. ಮಚ್ಚನ್ನು ಬಳಕೆ ಮಾಡಿ ಹಿಂಗೆ ಹೊಡಿತಾರೆ. ಬಂಬು ನೋಡೋಕ್ಕೆ ಗಟ್ಟಿ ಇದ್ರೂ ಕಟ್ ಮಾಡ್ಬೇಕಾದ್ರೆ ಬಹಳ ಸಾಫ್ಟಾಗಿರುತ್ತೆ. ಸೊ ಈ ಥರ ಹೊಡೆದು ಕಟ್ ಮಾಡಿ ಕತ್ತರಿಸಿ ಒಳಗಿರುವಂಥ ಹುಳುಗಳನ್ನು ತಗೋತಾರೆ. ಹಾಗೆ ಈ ಒಂದು ಬುಟ್ಟಿಯನ್ನು ಮಾಡೋದಕ್ಕೋಸ್ಕರ ಕೂಡ ಈ ಥರ ಬೊಂಬುಗಳನ್ನು ಬೆಳೆಸ್ತಾರಂತೆ, ಇಲ್ಲಾಂದರೆ ಮುಗ್ದೋಗ್ಬಿಡುತ್ತಲ್ವಾ. ಸೊ ಹೋಗ್ತಾ ಬೊಂಬನ್ನು ಬೆಳೆಸ್ತಾರೆ. ಅದಾದರೆ ಒಂದು ಕಡೆಯಿಂದ ಕಟ್ ಮಾಡ್ಕೊಂಬರ್ತಾರೆ. ಈಗ ಇದು ರೆಡಿ ಇದೆ ಅಂದರೆ ಇದನ್ನು ಕಟ್ ಮಾಡಿಕೊಂಡು ಇದರಿಂದ ಬುಟ್ಟಿ ಮಾಡ್ತಾರೆ.
ಗಿರಿ ಮರ ಬಿದ್ದೋಗಿದೆ, ಅದನ್ನು ಸರಿಸಿ ಮುಂದೆ ಹೋಗ್ತಾ ಇದ್ವಿ. ಇಲ್ಲಿಯ ಲೋಕಲ್ಸ್ ಪಾಪ ರೋಡ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಾವು ಬಂದು ತಲುಪಿದ್ದೀವಿ ಇನ್ಲೇ ಪ್ರಾಂತ್ಯಕ್ಕೆ. ನಮ್ಮ ಲಗೇಜ್ ಕೂಡ ಗಾಡಿಗಳಲ್ಲಿ ಬಂದು ತಲುಪಿವೆ. ಮಯನ್ಮಾರ್ನ ಶಾನ್ ಬೆಟ್ಟಗಳ ನಡುವೆ ಇರುವಂತಹ ಇನ್ಲೇ ಸರೋವರ ಪ್ರದೇಶ ತನ್ನ ಅತ್ಯದ್ಭುತವಾದ ನೈಸರ್ಗಿಕ ಸೌಂದರ್ಯ ಮತ್ತೆ ವಿಶಿಷ್ಟ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಇಂಥ ಸಮುದಾಯ ಜನರು ನೀರಿನ ಮೇಲೆ ತೇಲುವ ಮನೆಗಳನ್ನ ನಿರ್ಮಿಸಿಕೊಂಡು ವಾಸ ಮಾಡ್ತಾರೆ. ಇಲ್ಲಿನ ರೈತರು ನೀರಿನ ಮೇಲೆ ತೇಲುವ ತೋಟಗಳು, ಫ್ಲೋಟಿಂಗ್ ಗಾರ್ಡನ್ಸ್ ನ ನಿರ್ಮಿಸಿ ಸಾಕಷ್ಟು ಬೆಳೆಗಳನ್ನ ಬೆಳೀತಾರೆ. ಇದರ ಸಂಪೂರ್ಣವಾದ ವಿಡಿಯೋ ಇನ್ನೊಂದು ಮಾಡಿದೀನಿ, ಫ್ಲೋಟಿಂಗ್ ಗಾರ್ಡನ್ಸ್ ಅಂತ. ಸದ್ಯಕ್ಕೆ ಇನ್ಲೇ ರೀಜನ್ಗೆ ಎಂಟ್ರಿ ಆಗಿದ್ದೀವಿ. ಸ್ವಾಗತ. ಇನ್ಲೇ ಸರೋವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಶೆರು ಎಂಬ ಸಾಂಪ್ರದಾಯಿಕ ಸಿಗಾರ್ನ ತಯಾರಿಕೆ ಮಾಡ್ತಾರೆ. ಇದು ಹೆಚ್ಚಾಗಿ ಸ್ಥಳೀಯರ ಮನೆಗಳಲ್ಲಿ ನಡೆಯೋ ಕಾಯಕ ಆಗಿದ್ದು, ಮಹಿಳೆಯರು ತಮ್ಮ ಕೈ ಚಳಕದಿಂದ ಅತ್ಯಂತ ನೈಪುಣ್ಯತೆಯಿಂದ ಇದನ್ನ ತಯಾರು ಮಾಡ್ತಾರೆ. ಈ ಸಿಗಾರ್ಗಳನ್ನ ತಯಾರಿಸಲು ಕಾಗದದ ಬದಲಾಗಿ ಥಾನಾತ್ ಎಂಬ ಮರದ ಒಣಗಿದ ಎಲೆಗಳನ್ನ ಬಳಕೆ ಮಾಡಲಾಗುತ್ತೆ. ಇದು ಸಿಗಾರ್ಗೆ ವಿಶಿಷ್ಟವಾದ ಹಸಿರು ಬಣ್ಣ ಮತ್ತೆ ಮಣ್ಣಿನ ಸುವಾಸನೆಯನ್ನ ನೀಡುತ್ತೆ. ಜೊತೆಗೆ ಒಣಗಿದ ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಕೆಲವೊಮ್ಮೆ ಹಣ್ಣಿನ ಸಾರುಗಳನ್ನ ಕೂಡ ಬೆರೆಸಿ ಸುವಾಸನೆಯನ್ನ ಹೆಚ್ಚಿಗೆ ಮಾಡಲಾಗುತ್ತೆ. ಇಂಟ್ರೆಸ್ಟಿಂಗ್ ಅಲ್ವಾ? ಒಣಗಿದ ಜೋಳದ ಸಿಪ್ಪೆಯನ್ನ, ಕಾರ್ನ್ ಹಸ್ಕ್ ಅಂತೀವಲ್ಲ, ಅದನ್ನ ಬಹಳ ನಾಜೂಕಾಗಿ ಸುತ್ತಿ ಫಿಲ್ಟರ್ಗಳಾಗಿ ಬಳಕೆ ಮಾಡಲಾಗುತ್ತೆ. ಎಲೆಗಳನ್ನ ಅಂಟಿಸಲು ಅಕ್ಕಿಯಿಂದ ತಯಾರು ಮಾಡಿದಂತಹ ನೈಸರ್ಗಿಕ ಗಂಜಿಯನ್ನ ಬಳಸ್ತಾರೆ. ಒಂದು ರೀತಿಯ ಆರ್ಗ್ಯಾನಿಕ್ ಸಿಗಾರ್ ಅಂತಾನೆ ಹೇಳ್ಬೋದು. ಒಂದು ಕೆಮಿಕಲ್ ಕೂಡ ಯೂಸ್ ಮಾಡಲ್ಲ. ಹಾಗೆ ಸಾಕಷ್ಟು ಈಗ ಹೆಂಗೆ ಕ್ಯೂಬಾ ದೇಶದಲ್ಲಿ ಸಿಗಾರ್ ಬಹಳ ಬಹಳ ಫೇಮಸ್ಸು, ಈ ದೇಶದಲ್ಲಿ ಈ ಒಂದು ಶೆರು ಸಾಕಷ್ಟು ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ಇನ್ಲೇ ಸರೋವರ ಮಯನ್ಮಾರ್ನ ಶಾನ್ ಬೆಟ್ಟಗಳ ನಡುವೆ ಸುಮಾರು 2900 ಅಡಿ ಎತ್ತರದಲ್ಲಿ ನೆಲೆಸಿರೋ ಒಂದು ಅದ್ಭುತ ಜಲಲೋಕ. ಸರಿಸುಮಾರು 116 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಈ ಸರೋವರ ದೇಶದ 2ನೇ ಅತ್ಯಂತ ದೊಡ್ಡ ಸಿಹಿ ನೀರಿನ ಮೂಲ. ಕೇವಲ ಗಾತ್ರದಲ್ಲಿ ಮಾತ್ರವಲ್ಲದೆ ಇಲ್ಲಿನ ಜೀವ ವೈವಿಧ್ಯದ ದೃಷ್ಟಿಯಿಂದಲೂ ಇದು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಪ್ರವಾಸಿಗರ ಕಣ್ಣಿಗೆ ಇದು ಸ್ವರ್ಗದಂತೆ ಕಂಡ್ರೆ, ಸ್ಥಳೀಯರಿಗೆ ಇದು ಬದುಕಿನ ಜೀವನಾಡಿ. ಈ ಸರೋವರದ ಆಳವು ಕಾಲಕಾಲಕ್ಕೆ ಬದಲಾಗ್ತಾ ಇರುತ್ತೆ, ಆದ್ರೆ ಇದರ ಅಗಾಧತೆ ಮತ್ತೆ ಸುತ್ತಲಿನ ಮಂಜಿನಿಂದ ಆವೃತ ಬೆಟ್ಟಗಳು ಇಲ್ಲಿಗೆ ಬರುವರನ್ನ ಮಂತ್ರ ಮುಗ್ಧರನ್ನಾಗಿ ಮಾಡ್ಬಿಡುತ್ತೆ. ನಿಜಾರಿ, ವಾವ್, ಎಂತ ಜಾಗ! ಇಲ್ಲಿನ ಅಸಲಿ ವಿಸ್ಮಯ ಇರೋದು ನೀರಿನ ಮೇಲೆ ಜೀವನವನ್ನ ಸಾಗಿಸುವಂತಹ ಇಂಥ ಸಮುದಾಯದವರಲ್ಲಿ. ಇಲ್ಲಿನ ಜನರು ನೀರಿನ ಮೇಲೆ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡ್ತಾರೆ, ಮತ್ತೆ ಇಡೀ ಗ್ರಾಮವೇ ನೀರಿನ ಮೇಲೆ ತೇಲುತ್ತಿರುವಂತೆ ಭಾಸವಾಗುತ್ತೆ. ಜಗತ್ತಿನ ಬೇರೆಲ್ಲೂ ಕಾಣಿಸದ ಒಂದು ಕಾಲಿನಿಂದ ದೋಣಿ ಸಾಗಿಸುವ, ಅಂದರೆ ಒನ್ ಲೆಗ್ಡ್ ರೋಯಿಂಗ್ ವಿಶಿಷ್ಟ ಕಲೆ ಇನ್ನೆಲ್ಲೂ ನಿಮಗೆ ಸಿಗಲ್ಲ ವರ್ಲ್ಡಲ್ಲಿ, ಇಲ್ಲಿ ಮಾತ್ರ ನೋಡೋಕೆ ಸಿಗುತ್ತೆ. ಇದಕ್ಕಿಂತಲೂ ಕುತೂಹಲಕಾರಿ ವಿಷಯವಂದ್ರೆ ಇಲ್ಲಿನ ತೇಲುವ ತೋಟಗಳು, ಫ್ಲೋಟಿಂಗ್ ಗಾರ್ಡನ್ಸ್. ಇದರೆಲ್ಲದರ ಬಗ್ಗೆ ಫುಲ್ ಇನ್ ಡೆಪ್ತ್ ಬೇರೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಾವೇನು ನೋಡ್ತೀವಿ ಅಂದರೆ ಇಲ್ಲಿನ ಕೆಲವು ವಿಶಿಷ್ಟ ಜಾಗಗಳು, ಮತ್ತೆ ಇಲ್ಲಿ ಲೋಟಸ್ ಸಿಲ್ಕ್ ಅಂದರೆ ಇದೇ ಒಂದು ಸರೋವರದ ಮೇಲೆ ಬೆಳೆಯುವಂತಹ ಕಮಲದ ಹೂಗಳನ್ನು ಕಿತ್ತು ಅದರ ಸ್ಟೆಮ್ಮಿಂದ ಮಾಡುವಂತಹ ಒಂದು ರೇಷ್ಮೆ ಬಹಳ ವಿಶೇಷ. ಮತ್ತು ಇಲ್ಲಿನ ಬೇರೆ ಬೇರೆ ಮನೆಗಳು, ಇದನ್ನೆಲ್ಲ ವಿಸಿಟ್ ಮಾಡೋಣ. ಬಿಸ್ನೆಸ್ಗಳನ್ನು ತುಂಬ ವಿಶೇಷವಾಗಿರುತ್ತೆ. ಇನ್ ಡೆಪ್ತ್ ಕೃಷಿಯ ಬಗ್ಗೆ ವಿಡಿಯೋ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಸೂಪರ್ ಆಗಿರುತ್ತೆ.
ಜಾಗದಲ್ಲಿ ಮನೆ ಕಟ್ತಾ ಇರೋದನ್ನ ನೋಡ್ಬೋದು. ನೀರಿನ ಮೇಲೆ ಮನೆ ಕಟ್ತಾ ಇರೋದು ಯಾವ ರೀತಿ ಕಟ್ತಾರೆ ಅಂತ, ಹೇಗೆ ಕಟ್ತಾರೆ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಆಲ್ರೆಡಿ ಸಿದ್ಧವಿರೋ ಮನೆ, ವಾಸವಿರುವಂತಹ ಮನೆಗಳು. ಎಲ್ಲ ಮನೆಗಳಿಗೆ ಐಟಮ್ಗಳನ್ನ ಕೊಡುವಂತಹ ಸಾಗಿಸುವಂತಹ ಬೋಟು, ನೀರಿನ ಸಪ್ಲೈ ಬೋಟು, ಕುಡಿಯೋ ನೀರು. ಪ್ರತಿ ಮನೆಗೂ ಒಂದು ಬೋಟ್ ಇರುತ್ತೆ. ಇಲ್ಲಾಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಅಸಾಧ್ಯ. ಒಂದಲ್ಲ 2-3 ಇರುತ್ತೆ. ಒಂದು ಮೋಟ್ರ್ ಬೋಟು, ಒಂದು ತಳ್ಕೊಂಡು ಹೋಗೋ ಬೋಟು. ನೋಡಿ ಇಲ್ಲಿ ಈ ಸೈಡಿಂದ ಆ ಸೈಡ್ ಹೋಗೋಕ್ಕೆ ಬ್ರಿಡ್ಜು. ಮೇಡಮ್ ಪಾತ್ರೆ ತೊಳಿತಾ ಇದ್ದಾರೆ. ಆಚೆ ಕಡೆನೇ ಇಷ್ಟೊಂದು ನೀರಿದೆಯಲ್ಲ ಮೇಡಮ್, ನೋಡಿ ಇಲ್ಲಿ. ವಿಚಿತ್ರ ಜಗತ್ತು ರೀ ಜಗತ್ತು. ನಿಜವಾಗ್ಲೂ ಈ ಥರ ಒಂದು ಜಾಗ ನನ್ನ ಲೈಫಲ್ಲೇ ನೋಡಿಲ್ಲ. ದೇವಸ್ಥಾನ ಮೋಸ್ಟ್ಲಿ ಇದು ಸಾವುಕಾರರ ಮನೆ ಇರಬೇಕು. ಚೆನ್ನಾಗಿ ಪೇಂಟ್ ಗೀಂಟ್ ಮಾಡಿ ಸುಣ್ಣ ಬಣ್ಣ ಬಳಿದು ಚೆನ್ನಾಗಿ ಮೇಂಟೈನ್ ಮಾಡವ್ರೆ. ಫ್ಯಾಮಿಲಿನ ಎಲ್ಲೇ ಆಚೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನೋಡಿ ಈ ಥರ ಬೋಟ್ ಇಟ್ಕೊಂಡಿರ್ತಾರೆ. ಮಕ್ಕಳು ಕಾಯ್ತಾ ಇದರಲ್ಲಿ. ಓಹೋ ಗುದ್ದುತ್ತೆ 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 ಇಲ್ಲ, ಜಸ್ಟ್ ಮಿಸ್. ನೋಡಿ ಇಲ್ಲಿ ಎಲ್ಲ ಸ್ಟಾಪು. ಕೂತು ಕುಂಡಿ ಮುರಿದೈತು ಕಣೋ, ರಕ್ತ ಸಂಚಾರ ನಿಂತೋಗ್ಬಿಟ್ಟಿದೆ. ಲೋಟಸ್ ಸ್ಟೆಮ್ಮಿಂದ ಮಾಡ್ತಾ ಇರುವಂತಹ ಕರ್ಚೀಫ್. ಒಂದು ಸ್ಕಾರ್ಫ್ ಮಾಡೋದಕ್ಕೆ 4,000 ಲೋಟಸ್ ಸ್ಟೆಮ್ ಬೇಕು. ಇನ್ಲೇ ಸರೋವರದ ಮತ್ತೊಂದು ಅದ್ಭುತಕ್ಕೆ ಸ್ವಾಗತ. ವಿಶ್ವಪ್ರಸಿದ್ಧ ಕಮಲದ ನೂಲಿನ ರೇಷ್ಮೆ, ಲೋಟಸ್ ಸಿಲ್ಕ್. ಈ ವಿಶಿಷ್ಟ ಕಲೆ ಪ್ರಪಂಚದಲ್ಲೇ ಬೇರೆ ಎಲ್ಲೂ ನಿಮಗೆ ನೋಡೋದಕ್ಕೆ ಸಿಗಲ್ಲ. ಕಮಲದ ಹೂವಿನ ದಂಟನ್ನ ಬೇರ್ಪಡಿಸ್ಕೋತಾರೆ. ಮುರಿದಾಗ ಅದರೊಳಗೆ ಬರುವಂತಹ ಅತ್ಯಂತ ಸೂಕ್ಷ್ಮವಾದ ನಾರುಗಳನ್ನ ಹೊರತೆಗಿತಾರೆ. ಈ ನಾರುಗಳನ್ನ ಕೈಗಳಿಂದನೇ ತಿರುಗಿಸಿ ದಾರವನ್ನ ಮಾಡ್ತಾರೆ. 1 ಮೀಟರ್ ಬಟ್ಟೆ ತಯಾರಿಸಲು ಸಿಕ್ಕಾಪಟ್ಟೆ ಸಾವಿರಾರು ಕಮಲದ ದಂಟುಗಳು ಬೇಕಾಗತ್ತೆ. ಎಷ್ಟು ಶ್ರಮದಾಯಕ ಅನ್ನೋದನ್ನ ನೀವು ಒಂದ್ಸರಿ ಊಹೆ ಮಾಡ್ಕೊಳ್ಳಿ. ಈ ರೇಷ್ಮೆನ ಅತ್ಯಂತ ಪವಿತ್ರ ಅಂತ ಪರಿಗಣನೆ ಮಾಡಲಾಗುತ್ತೆ. ಇದನ್ನ ಮುಖ್ಯವಾಗಿ ಬೌದ್ಧ ಭಿಕ್ಷುಕುಗಳ ಪವಿತ್ರ ವಸ್ತ್ರಗಳು, ರೋಬ್ಸ್ ಅಂತೀವಲ್ಲ, ಅದನ್ನ ತಯಾರು ಮಾಡಲು ಬಳಸಲಾಗುತ್ತೆ. ಕಮಲದ ನೂಲಿನಿಂದ ತಯಾರಿಸುವ ಬಟ್ಟೆ ಅತ್ಯಂತ ಹಗುರವಾಗಿದ್ದು ನೈಸರ್ಗಿಕವಾಗಿ ತೇವಾಂಶವನ್ನು ಹೀರಿಕೊಳ್ಳುವಂತಹ ಗುಣವನ್ನ ಹೊಂದಿದೆ. ಇದು ದರ್ಸ್ಲು, ರೇಷ್ಮೆ ಮತ್ತೆ ಲಿನೆನ್ ಮಿಶ್ರಣದಂತೆ ಭಾಸವಾಗುತ್ತೆ. ಈ ಬಟ್ಟೆಗಳಿಗೆ ಹೆಚ್ಚಾಗಿ ಮರಗಳ ತೊಗಟೆ ಮತ್ತೆ ಹೂವುಗಳಿಂದ ತಯಾರಿಸಿದಂತಹ ನೈಸರ್ಗಿಕ ಬಣ್ಣಗಳನ್ನೇ ಬಳಕೆ ಮಾಡಲಾಗುತ್ತೆ. ನೆನಪಿರಲಿ, ಸದ್ಯಕ್ಕೆ ನಾನು ನಿಂತಿರುವಂತಹ ವೀವಿಂಗ್ ಅಂಗಡಿ ಕೂಡ ನೀರಿನ ಮೇಲೆ ಕಟ್ಟಿರುವಂಥದ್ದು. ಗಳಿಗೆ ಉಪಯೋಗ ಮಾಡುವಂತಹ ಕಲರ್ ಪುಡಿಗಳು ಎಲ್ಲ ನ್ಯಾಚುರಲ್ ಅಂತೆ. ಮನೆಯಲ್ಲಿ ಎಲ್ಲ ಕೈಮಗ್ಗ ಮಾಡೋರು ಕೂತ್ಕೊಂಡು ದಮ್ ಹೊಡಿತಾ ಆರಾಮಾಗಿ ಚಿಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಧ್ಯ ಸರೋವರ ಇದೆ ಅಲ್ವಾ, ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಅಂದರೆ ಪ್ರತಿ ಸರಿ ಬೋಟ್ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, ಒಂದು ಓವರ್ ಬ್ರಿಡ್ಜ್ ಮಾಡಿದ್ದಾರೆ. ಸರೋವರದ ಮೇಲೆ ಓವರ್ ಬ್ರಿಡ್ಜು ಹೆಂಗಿದೆ ನೋಡಿ. ಇದು ಓವರ್ ಬ್ರಿಡ್ಜು, ಕೆಳಗಡೆ ಸರೋವರ ಹರಿತಾ ಇದೆ. ಇಲ್ಲಿ ಸುತ್ತಮುತ್ತ 2 ಸೈಡೂ ಮನೆಗಳನ್ನು ಕಟ್ಟಿರೋದು ನೋಡ್ಬೋದು. ದೂರದಲ್ಲಿ ಸುಂದರವಾದ ಪರ್ವತ ಪ್ರದೇಶ, ಇಲ್ಲಿ ಮನೆಗಳು, ಹಾಗೆ ಇವರ ವಾಸ್ತವ್ಯ. ಅಲಂಕಾರ ಬೇರೆ ಮಾಡಿದ್ದಾರೆ. ಓ, ದಿಸ್ ಪ್ಯಾಟರ್ನ್ಸ್. We put the leaf on the scarf and then press, so become eco printing. ಎಕೋ ಪ್ರಿಂಟಿಂಗ್ ಅಂತ, ನಿಜವಾದ ಎಲೆಗಳಲ್ಲಿ ಮಾಡಿರೋ ಪ್ರಿಂಟ್ಸ್. ಸಿಲ್ಕ್ ಮತ್ತೆ ಲೋಟಸ್ನ ಮಿಕ್ಸ್ ಮಾಡಿರುವಂತಹ ಸ್ಕಾರ್ಫು. ಸೊ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ಲೋಟಸ್? Lotus is a cool weather warm and a hot weather cool. ಸೊ ಎನಿ ವೆದರಲ್ಲಿ ಹಾಕೊಂಡ್ರು ಚೆನ್ನಾಗಿರುತ್ತೆ. ಸೊ ಕೋಲ್ಡ್ ವೆದರ್ ಇದ್ದಾಗ ಬಿಸಿ ಕೊಡುತ್ತಂತೆ, ಬಿಸಿ ಇದ್ದಾಗ ತಣ್ಣಗಿಡುತ್ತಂತೆ. ಓಕೆ ಓಕೆ. ತಲೆನೋವು ಬಂದಾಗ ಮಿಯನ್ಮಾರ್ ಜನಗಳು ತಲೆ ಸುತ್ತಲೂ ಇದನ್ನು ಕಟ್ಕೊಳ್ತಾರಂತೆ, ಲೋಟಸ್ ಸ್ಟೆಮ್. ಓಕೆ, ಸೊ ಇಟ್ ಈಸ್ ಮೆಡಿಸಿನಲ್ ಇನ್ ನೇಚರ್. ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಲೋಟಸ್ ಸ್ಟೆಮ್ಮಿಂದ ಮಾಡಿರೋ ಬಟ್ಟೆಗಳು ಸಿಗಲ್ಲ, ಇಲ್ಲಿ ಮಾತ್ರ. ಸೊ ಇದಕ್ಕೆ ಏನು ಕಲರ್ ಹಾಕಿಲ್ಲ. ಹೆಂಗೆ ನ್ಯಾಚುರಲ್ ಕಮಲದ ಸ್ಟಾಕಿಂದ ತೆಗಿತಾರಲ್ಲ ದಾರವನ್ನ, ಅದನ್ನೇ ಸೀದಾ ನೇಯ್ದಿರೋದು. ಇದಕ್ಕೆ ಯಾವ ರೀತಿ ಕಲರ್ ಹಾಕಿಲ್ಲ. ಕಲರ್ ಹಾಕಿರೋದನ್ನ ಇಲ್ಲಿಟ್ಟಿರ್ತಾರೆ ನೋಡಿ. ಇದೊಂದು ಪುಟ್ಟ ಸ್ಕಾರ್ಫ್, 9 ಇಂಚ್ ಸ್ಕಾರ್ಫ್ಗೆ 7,200 ರೂಪಾಯಿ ಆಗುತ್ತೆ. ಅಂದರೆ ಅಷ್ಟು ವರ್ಕ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ಮತ್ತು ಅಬ್ಸಲ್ಯೂಟ್ಲಿ ನ್ಯಾಚುರಲ್, ಮತ್ತು ವಿಶ್ವದಲ್ಲಿ ಬೇರೆ ಎಲ್ಲೂ ಸಿಗಲ್ಲ ನಿಮಗಿದು. ಒಂದು ಅಂಗಡಿ ಕೂಡ ನೀರಿನ ಮೇಲೆ ಕಟ್ಟಿರುವಂತಹ ಅಂಗಡಿ. ಈ ಥರ ಮಾರಾಟಗಾರರು ಬರ್ತಾರೆ ಬೋಟಲ್ಲಿ, ಇಲ್ಲೇ ಮಾರ್ತಾರೆ, ನಾವು ಇಲ್ಲೇ ಬೈ ಮಾಡ್ಬೋದು. ನೋಡಿ, ಚಕ್ಲಿ, ಕೋಡ್ಬಳೆ,
ಕ್ರ್ಯಾಬು, ಏನೇನು ಸೀ ಫುಡ್ ಇದೆ, ಹಣ್ಣುಗಳು ಇಲ್ಲಿ ಲೋಕಲ್ ಆಗಿ ಬೆಳೀತಾರಲ್ಲ ಅದನ್ನೆಲ್ಲ ಇಟ್ಕೊಂಡ್ಬರ್ತಾರೆ. ದೇವಸ್ಥಾನ ಈಗ ನಾವೊಂದು ಶೆರು ಮಾಡುವಂತಹ ದೊಡ್ಡ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಇದು ಕೂಡ ನೀರಿನ ಮೇಲಿರುವಂತಹ ಫ್ಯಾಕ್ಟ್ರಿ ಅಂದರೆ ತಪ್ಪಾಗ್ಬೋದು, ಕೈಮಗ್ಗ ಅಂತಲೇ ಹೇಳಬೇಕು, ಯಾಕಂದರೆ ಎಲ್ಲ ಕೈಯಿಂದ ಮಾಡ್ತಾರೆ ಇಲ್ಲಿ. ನೋಡಿ, ಆ ಶೆರು ಎಲೆಗಳನ್ನು ವಿಂಗಡಿಸ್ತಾ ಇದ್ದಾರೆ ಫಸ್ಟು. ಅದಾದಮೇಲೆ ನಿಧಾನಕ್ಕೆ ಈ ಕಡೆ ಬಂದರೆ ಆಗಲೇ ನೀವು ಮನೇಲಿ ನೋಡಿದ್ರಿ, ಅದನ್ನೇ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಒಂದು ಹೆಣ್ಮಗು ಒಂದು ದಿವಸಕ್ಕೆ 500 ಶೆರು ಸಿಗಾರ್ಸ್ ಮಾಡ್ತಾರಂತೆ. ಈ ದಿವಸ ಇದನ್ನು 500 ರೋಲ್ ಮಾಡ್ತಾರಲ್ವಾ, 100 ರೋಲ್ ಮಾಡಿದ್ರೆ ಇವರಿಗೆ 1500 ಚಾತ್ ಸಿಗುತ್ತಂತೆ. ಅಂದರೆ 500 ಅಂದರೆ ಇಂಟು 5 ಮಾಡ್ಕೊಳ್ಳಿ, 7500 ಇವರ ದಿನದ ಆದಾಯ, ಅಂದರೆ $2. ಸರಿ, ಸುಮಾರು $200 ಅಂದ್ಕೊಳ್ಳಿ. ಇಲ್ಲಿ ಕೂತ್ಕೊಂಡು ನೀವು ಟ್ರೈ ಮಾಡ್ಬೋದು. ಎಲ್ಲ ಫ್ಲೇವರ್ಸು ಇಟ್ಟಿದ್ದಾರೆ ಕಣ್ಣು ಮುಂದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಕೂತ್ಕೊಂಡು ಟ್ರೈ ಮಾಡಿ ಸೇದಿ ಅದಾದಮೇಲೆ ತೊಗೊಳ್ಬೋದು. ಈ ಥರ ಮಲ್ಟಿ ಫ್ಲೇವರ್ ನೋಡಿ, ಇಲ್ಲಿ ಯಾವ್ಯಾವುದಿದೆ, ಬನಾನಾ, ನಾರ್ಮಲ್ಲು, ಬೀಟಲ್ ನಟ್ ಅಂದರೆ ಎಲೆ, ಇದು ಅಡಿಕೆಯಿಂದ ಮಾಡೋದು, ಮಿಂಟ್, ಅನೀಸ್ ಅಂದರೆ ಇದು ನಾವು ಪಲಾವಲ್ಲಿ ಯೂಸ್ ಮಾಡ್ತೀವಲ್ಲ ಸ್ಟಾರ್, ಅದು ಅನೀಸ್ ಅಂದರೆ. ಮತ್ತು ಇದು ಪ್ಯೂರ್ ಟೊಬ್ಯಾಕೊ ಸಿಗಾರು. ಇದಿಷ್ಟು ಸೇರಿ 15,000ಕ್ಕೆ ಮಾರ್ತಾಯಿದ್ದಾರೆ. 15,000 ಚಾಟ್. ಇನ್ಲೆ ಸರೋವರದ ಈ ಅಗಾಧವಾದ ನೀಲಿ ಲೋಕ ನಿಜಕ್ಕೂ ಒಂದು ಅಚ್ಚರಿ. ಬೆಟ್ಟಗಳ ಮಡಿಲಲ್ಲಿ ವಿಶಾಲವಾಗಿ ಹರಡ್ಕೊಂಡಿರೋ ಈ ಸರೋವರದ ಮೇಲೆಯೇ ಇಡೀ ಜೀವನ ಸಾಗೋದು ಒಂದು ವಿಶಿಷ್ಟ ಅನುಭವ. ಇಲ್ಲಿ ಪ್ರತಿ ಅಲೆಯು ಪ್ರಕೃತಿಯ ಶಾಂತತೆಯನ್ನ ಮತ್ತೆ ನೀರಿನ ಮೇಲಿನ ಈ ವಿಭಿನ್ನ ಬದುಕಿನ ಸೌಂದರ್ಯವನ್ನ ಪ್ರತಿಬಿಂಬ ಮಾಡುತ್ತೆ. ಸರೋವರದ ವಿಸ್ತಾರ ಮತ್ತೆ ಇಲ್ಲಿನ ನೀರಿನ ಮೌನ ನಮ್ಮನ್ನ ಒಂದು ಮಾಯಾ ಲೋಕಕ್ಕೆ ಕರೆದೊಯ್ಯುತ್ತೆ. ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ಒಂದು ಕಾಲಿನಿಂದ ದೋಣಿಯನ್ನ ಬ್ಯಾಲೆನ್ಸ್ ಮಾಡ್ಕೋತಾರೆ, ಮುನ್ನಡೆಸ್ಕೊಂಡು ಹೋಗ್ತಾರೆ. 2 ಕೈಗಳನ್ನ ಮೀನ್ ಹಿಡಿಯೋ ಬಲೆಗಳು, ಕಾನಿಕಲ್ ನೆಟ್ಸ್ ಅಂತಾರೆ ಇಲ್ಲಿ ಯೂಸ್ ಮಾಡೋದು, ಅದನ್ನ ಬಳಸಲು ಮುಕ್ತವಾಗಿ ಇಟ್ಕೊಳ್ತಾರೆ. ಇದು ಇವರ ಕೆಲಸದ ವೇಗ ಮತ್ತೆ ದಕ್ಷತೆಯನ್ನ ಹೆಚ್ಚಿಸುತ್ತೆ. ಮತ್ತೆ ಒಬ್ಬರೇ ಇಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಗುರು ಇಷ್ಟೆಲ್ಲ ಡ್ಯಾನ್ಸ್ ಮಾಡುವಂಗ ಕಷ್ಟಪಡಬೇಕು, ಆರಾಮಾಗಿ ಕೂತ್ಕೊಂಡು ನಡೆಸಬಹುದಲ್ಲ ದೋಣಿಯನ್ನ ಅಂತ ಪ್ರಶ್ನೆ ಕೇಳೋರಿಗೆ ಉತ್ತರ, ಈ ಸರೋವರದಲ್ಲಿ ಆಳ ಬಹಳ ಕಮ್ಮಿ. ಕೆಲವು ಸಲ ಎಷ್ಟು ಕಮ್ಮಿ ಆಗುತ್ತೆ ಅಂದ್ರೆ 1 ಮೀಟರ್ವರೆಗೂ ಕಮ್ಮಿ ಆಗುತ್ತೆ. ಸರೋವರದಲ್ಲಿ ಜಲಸಸ್ಯಗಳು ಮತ್ತೆ ಜೋಂಡ್ಗಳು ಹೆಚ್ಚಾಗಿರೋದ್ರಿಂದ ಕುಳಿತು ದೋಣಿಯನ್ನ ನಡೆಸಿದ್ರೆ ಮುಂದಿರುವಂತಹ ಅಡೆತಡೆಗಳು ಸರಿಯಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಿಂತು ದೋಣಿಯನ್ನ ನಡೆಸೋದ್ರಿಂದ ದೂರದವರೆಗೂ ಹರಡಿರುವಂತಹ ಮೀನುಗಳು ಮತ್ತು ನೀರಿನ ಒಳಗೆ ಸಸ್ಯಗಳನ್ನ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತೆ. ಎಂತ ಸುಂದರವಾದ ಜಾಗ. ಆಹಾ ಆಹಾ, ಓಹೋ ಓಹೋ. ಇನ್ಲೆ ಸರೋವರದ ಮೇಲೆ ಸೂರ್ಯಾಸ್ತವನ್ನ ವೀಕ್ಷಣೆ ಮಾಡೋದು ಬರೀ ಪ್ರವಾಸದ ಒಂದು ಭಾಗವಲ್ಲ, ಅದೊಂದು ಮಾಂತ್ರಿಕ ಅನುಭವ. ಹಗಲಿಡೀ ನೀಲಿ ಬಣ್ಣದಿಂದ ಕಂಗೊಳಿಸ್ತಾ ಇದ್ದಂತಹ ಸರೋವರ ಸಂಜೆ ಆಗ್ತಿದ್ದಂಗೆನೆ ಬಣ್ಣಗಳ ರಂಗೋಲಿಯಾಗಿ ಬದಲಾಗೋ ದೃಶ್ಯ ವರ್ಣಾತೀತ. ಸೂರ್ಯ ನಿಧಾನವಾಗಿ ಶಾನ್ ಬೆಟ್ಟಗಳ ಹಿಂದೆ ಸರಿತಾ ಹೋದ್ರೆ ಆಕಾಶದಲ್ಲಿ ಕೇಸರಿ, ಕೆಂಪು ಮತ್ತೆ ಬಂಗಾರದ ಬಣ್ಣಗಳ ಮಿಲನ ಶುರು ಆಗ್ತಾ ಇದೆ. ಸರೋವರದ ಶಾಂತ ನೀರಿನ ಮೇಲೆ ಆ ಬಣ್ಣಗಳು ಪ್ರತಿಫಲಿಸಿದಾಗ ಇಡೀ ಜಲರಾಶಿಯೇ ಚಿನ್ನದ ಕೆರೆಯಂತೆ ಮಿನುಗತೊಡಗುತ್ತೆ. ದೋಣಿ ಮೇಲೆ ಕುಳಿತು ಆ ತಣ್ಣನೆ ಗಾಳಿಯನ್ನ ಸವಿತಾ ದೂರದಲ್ಲಿ ಮೀನುಗಾರರ ನಿಗೂಢ ಆಕೃತಿಗಳು ಸೂರ್ಯನ ಬೆಳಕಿನಲ್ಲಿ ನೆರಳಿನಂತೆ ಕಾಣುವಾಗ ನಮಗೆ ತಿಳಿದಂತ ಒಂದು ಮೌನ ಆವರಿಸುತ್ತೆ. ಸುತ್ತಲೂ ಹರಡಿರೋ ನೀರವ ಶಾಂತಿ, ಬೆಟ್ಟಗಳ ಮೌನ ಮತ್ತೆ ಆ ಬೆರಗುಗೊಳಿಸೋ ಬಣ್ಣಗಳ ವೈಭವ ನಮ್ಮನ್ನ ಈ ಲೋಕದಿಂದನೇ ದೂರ ಕರೆದೊಯ್ದು ಒಂದು ಮಾಯಾ ಲೋಕದಲ್ಲಿ ನಿಲ್ಲಿಸಿದಂತೆ ಭಾಸವಾಗುತ್ತೆ. ಆ ದೃಶ್ಯ ಕಂಡಾಗ ಮನಸ್ಸಿಗೆ ಆದಂತಹ ನೆಮ್ಮದಿ ಇದೆಯಲ್ಲ, ಆಹಾ, ನಿಜಕ್ಕೂ ಒಂದು ದೈವಿಕ ಅನುಭವ. ಒನ್ ಆಫ್ ಮೈ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ಸ್ ಇನ್ ಮೈ ಟ್ರಾವೆಲ್ ಲೈಫ್ ಅಂತ ಹೇಳ್ಬೋದು.
ಮನಸ್ಸೆಂಬ ಮಂದಿರದಲ್ಲಿ ಮೂಡಿದೆ ಹಾಡೊಂದನ ಹಾಡಿದೆ ಗೆಳೆತನದೇ ಈ ಬದುಕ ನಡೆಸಿದೆ ಈ ಸ್ನೇಹ ಅಮರವಾಗಿದೆ ಮನಸ್ಸೆಂಬ ಮಂದಿರದಲ್ಲಿ ಮೂಡಿದೆ ಹಾಡೊಂದನ ಹಾಡಿದೆ ಗೆಳೆತನವೇ ಈ ಬದುಕ ನಡೆಸಿದೆ ಸ್ಮರಿಸು ಎಂದೆಂದೂ ನೀ ಸಮಯವ ಪ್ರೀತಿಸು ಸಾಗರದಂತಿರುವ ಈ ಗೆಳೆತನ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ಅಮರ ಸ್ನೇಹ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ಅಮರ ಸ್ನೇಹ ಕನಸೆಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ನಮ್ಮ ಈ ಅಮರ ಸ್ನೇಹ ಕಾಣದ ದಾರಿಗೆ ದೀಪವ ಹಚ್ಚಿದೆ ನಮ್ಮ ಸ್ನೇಹವು ನಿರಂತರ ಕಲ್ಲು ಮುಳ್ಳಿನ ಹಾದಿಯ ದಾಟಲು ಜೊತೆಯಾಗಿ ನಡೆದೆ ಹೆಗಲ ಈ ಸ್ನೇಹ ಗೆಳೆತನ ಈ ಪ್ರೀತಿ ಎಂದು ಶಾಶ್ವತ ಸ್ಮರಿಸು ಎಂದೆಂದೂ ನೀ ಸಮಯವ ಪ್ರೀತಿಸು ಈ ಸ್ನೇಹ ಗೆಳೆತನ ಈ ಪ್ರೀತಿ ಎಂದು ಶಾಶ್ವತ ಈ ಸ್ನೇಹ ಗೆಳೆತನ ಈ ಪ್ರೀತಿ ಎಂದು ಶಾಶ್ವತ ಈ ಸ್ನೇಹ ಗೆಳೆತನ ಈ ಪ್ರೀತಿ ಎಂದು ಶಾಶ್ವತ